ಸದಾ ಕಾಲ ಡಿ ಕೆ ಶಿ ಹೇಳ್ತಾ ಇದ್ರು ಎರಡನ್ನ, ನನಗೆ ವಯಸ್ಸಿದೆ ನಾನು ಕಾಯ್ತೀನಿ, ಎರಡನೇದು ನಾನು ಕೂಲಿ ಮಾಡಿದ್ದೀನಿ, ನನಗೆ ಕೆಲಸ ಮಾಡಿದ್ದೀನಿ, ಕೂಲಿ ಕೇಳ್ತಾ ಇದ್ದೀನಿ ಅಂತ. ಬಟ್ ಡಿ ಕೆ ಕೇಳಿದ್ದು ಭಾಳ ಕಾಸ್ಟ್ಲಿ ಕೂಲಿನೇ ಕೇಳಿದ್ರು, ಏನು ಚೋಟಾ ಕೂಲಿ ಅಲ್ಲ ಅದು. ಏನೋ ಅವರ ಕೂಲಿ ಇವತ್ತು ಸಿಕ್ಕಿದೆ ಅವ್ರಿಗೆ. ಓಕೆ, ಅಲ್ಲಿ ಹೋಗ್ತಾ ಇದ್ದಾರೆ ನೋಡಿ. ಈಗ ವೇದಿಕೆಯ ಹಿಂಭಾಗದಲ್ಲಿ ಒಂದು ಕುರ್ಚಿ ಮೇಲೋ ಅಥವಾ ಟೇಬಲ್ ಮೇಲೋ ಅವ್ರದ್ದೊಂದು ಫೋಟೋ ಇಟ್ಟಿದ್ರು, ಅದಕ್ಕೊಂದು ಪುಷ್ಪಾರ್ಚನೆಯನ್ನು ಮಾಡುವ ಮೂಲಕ ಅವರು ಬಂದಿದ್ದಾರೆ. ಅಲ್ಲ, ಮಾಡಿಬಿಟ್ಟು ಬಂದಾದರೆ, ಹಾಗಾಗಿ ಅವರು ಅದನ್ನು ಯಾವ ಭಯ ರಾಗ ಪಕ್ಷಪಾತ ಇಲ್ಲದೆ ಅದನ್ನು ಮಾಡಿದ್ದಾರೆ, ಯಾವುದಕ್ಕೂ ಹೆದರ್ಕೊಳ್ಳದೆ. ಬೇರೆಯವರಾಗಿದ್ದಿದ್ರೆ ಅಯ್ಯೋ ಅಲ್ಲೊಂದು ಫೋಟೋ ಇಟ್ಟು ಮಾಡೋದು, ಇನ್ನು ಉಳಿದವ್ರೆಲ್ಲ ಏನು ಅನ್ಕೋತಾರಪ್ಪ ಯಾಕೋಪ್ಪ ಅನ್ನೋ ಥರ ಧರ್ಮ ಸಂಕಟಗಳಿಗೆ. ಡಿ ಕೆ ಹತ್ರ ಅವೆಲ್ಲ ನಡೆಯಲ್ಲ, ಧರ್ಮ ಸಂಕಟ ಇವೆಲ್ಲ ನಡೆಯಲ್ಲ, ಅವ್ರಿಗೆ ಬೇಕಾಗಿದ್ದು ಅವ್ರು ಮಾಡೋದೆ. ಎಸ್, ಡಿ ಕೆ ಹೇಗೆ ಅಂತಂದರೆ, ಬಗ್ಗಿದರೆ ಬಗ್ಗುವುದು, ಬಗ್ಗದಿದ್ದರೆ ಬಗ್ಗಿಸುವುದು. ಎರಡನೇ ಮೆಥಡಲ್ಲೂ ಈಸ್ ಎನ್ ಎಕ್ಸ್ಪರ್ಟ್ ಅನ್ನೋದನ್ನು ಮರಿಬಾರ್ದು. ಆಮೇಲೆ ನಾಳೆ ಚೈಲ್ಡ್, ಹೊಸಬ ಅಲ್ಲ. 45 ಕುಮಾರಸ್ವಾಮಿ ಥರ ಫಸ್ಟ್ ಟೈಮ್ ಚೀಫ್ ಮಿನಿಸ್ಟರ್ ಆದಾಗ ಅನುಭವ ಇಲ್ಲದೆ ಬಂದ್ಬಿಟ್ಟಿದ್ರು ಅನ್ನಕ್ಕಲ್ಲ ನೀವು. ಹಂಗಾಗಕ್ಕಾಗಲ್ಲ. ಹಿ ಹ್ಯಾಸ್ ಸೀನ್ ಎವ್ರಿಥಿಂಗ್, ಹಿ ಹ್ಯಾಸ್ ವರ್ಕ್ಡ್ ವಿತ್ ಮೆನಿ ಚೀಫ್ ಮಿನಿಸ್ಟರ್ಸ್. ಹಂಗೆ ಲೆಕ್ಕ ಹಾಕಿದ್ರೆ ನೀವು ಕ್ಲೋಸ್ಲಿ. ಆಮೇಲೆ ಭಾಳ ಹತ್ತಿರದಿಂದ ರಾಜಕಾರಣದ ಆಳ ಅಗಲಗಳನ್ನು ನೋಡಿರೋವಂಥದ್ದು, ತಾನೇ ಪ್ಲಾಟ್ ಮಾಡಿರೋವಂಥದ್ದು. ಒಬ್ಬ KPCC ಅಧ್ಯಕ್ಷನ ಕೆಲಸ ಮಾಡೋದು ಪಕ್ಷದ ಕಡೆಯಿಂದ. ಹಾಗಾಗಿ ಅಷ್ಟು ಸುಲಭ ಅಲ್ಲ ನೀವು ಬುಲ್ಡೋಸ್ ಮಾಡ್ಕೊಂಡು ಓಡಾಡೋಕ್ಕದನ್ನು. PG ವರೆಗೆ, ಪೋಸ್ಟ್ ಗ್ರಾಜ್ಯುಯೇಷನ್ವರೆಗೆ ಎಲ್ಲ ವಿದ್ಯಾರ್ಥಿಗಳಿಗೆ, ಗಂಡ ಐಕ್ಳಿಗೆ ಫ್ರೀ ಬಸ್ಸನ್ನು ಕೊಡ್ತಾರೆ. ಹೆಣ್ಣ ಐಕ್ಳಿಗೆ ಅವ್ರು ಕೊಟ್ಟಿದ್ರು, ಗಂಡ ಐಕ್ಳಿಗೆ ಇವ್ರು ಕೊಟ್ಟಿದ್ದಾರೆ. ಹಾಂ, ಸ್ಟೂಡೆಂಟ್ಸ್ಗೆ ಇಟ್ಸ್ ಅ ವೆರಿ ಗುಡ್ ಡಿಸಿಷನ್. ಭಾಳ ಜನ ರಿಲೀಫ್ ಆಗುತ್ತೆ ಅವ್ರಿಗೆಲ್ಲ. ಈ MTV ಸಿಟಿ ಯುಗದಲ್ಲಿ ಖುಷಿಯಾಗಿರ್ಬೇಕು.